ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ನಾನಿವತ್ತು ಒಣ ಅವರೆ ಬೇಳೆದು ಹುಳಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನಾವು ಸಾರು ಅಂತಲೇ ಹೇಳುವಂಥದ್ದು. ಅದು ಇಡ್ಲಿಗೆ, ಚಪಾತಿಗೆ, ದೋಸೆಗೆ, ಅನ್ನಕ್ಕೆ, ಮುದ್ದೆಗೆ ಎಲ್ಲದಕ್ಕೂ ಸೂಟ್ ಆಗುತ್ತೆ ಈ ಸಾರು. ಬನ್ನಿ ಹೇಗೆ ಮಾಡೋದು ಅಂತ ಮೊದಲಿಗೆ ನೋಡ್ಕೊಂಬರೋಣ. ನೋಡಿ, ನಾನಿಲ್ಲಿ ಒಂದು ಬಟ್ಲಷ್ಟು ಅಂದರೆ ಒಂದು ಮುಕ್ಕಾಲ್ಗಿನ ಸ್ವಲ್ಪ ಜಾಸ್ತಿ, ಒಂದು ಬಟ್ಲಿಗಿನ ಕಡಿಮೆ ತೊಗೊಂಡಿದ್ದೀನಿ. ಇಷ್ಟು ಬೇಳೆ ತೊಗೊಂಡ್ರೆ ಸಾಕಾಗುತ್ತೆ. ಯಾವಾಗಲೂ ಈ ಬೇಳೆ ತೊಗೋಬೇಕಾದ್ರೆ ಒಂದು ಬಟ್ಲಿಗಿನ 1 ಇಂಚ್ ಕಡಿಮೆ ತೊಗೊಳ್ಳಿ, ಆವಾಗ ಜಾಸ್ತಿನೇ ಅನಿಸುತ್ತೆ ಅದು. ಇದನ್ನು ಒಂದು ಅರ್ಧ ಗಂಟೆ ನಾನು ನೆನೆಯೋದಕ್ಕೆ ಇಟ್ಬಿಡ್ತೀನಿ. 2 ಸಾರಿ ತೊಳೆದಾದ್ಮೇಲೆ ನಾವು ನೀರು ಹಾಕಿ ಒಂದು ಅರ್ಧ ಗಂಟೆ ನೆನೆಯಕ್ಕೆ ಬಿಡಬೇಕು. ಆವಾಗ ಬೇಳೆನೂ ಚೆನ್ನಾಗಿ ಬೇಯುತ್ತೆ, ರುಚಿಯಾಗೂ ಇರುತ್ತೆ. ಅದರಲ್ಲಿರೋ ವಾಸನೆ, ಅದು ಒಣ ವಾಸನೆ ಒಂಥರ ಇರುತ್ತೆ, ಅದೆಲ್ಲ ಹೋಗುತ್ತೆ. ನೋಡಿ, ಈಗ ನಾನು 2 ಸಾರಿ ತೊಳೆದಿಟ್ಟಾಗಿತ್ತು. ಅದಕ್ಕೆ ಇವಾಗ ನೀರು ಹಾಕಿ ನೆನೆಯೋದಕ್ಕೆ ಬಿಟ್ಬಿಡ್ತೀನಿ. ಸೊ ಇದು ನೆನೆಯೋ ಅಷ್ಟರಲ್ಲಿ ನಾನು ಬೇರೆ ಕೆಲಸಗಳನ್ನೂ ಮುಗಿಸ್ಕೋಬೋದು. ಮೊದಲಿಗೆ ಇದನ್ನು ನೆನೆಯೋಕ್ಕೆ ಇಟ್ಬಿಡೋಣ. ನೋಡಿ, ಇಲ್ಲಿ ನಾನು ಒಂದು ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ದಪ್ಪ ಈರುಳ್ಳಿನ ತೊಗೊಂಡಿದ್ದೀನಿ. ಅದನ್ನು ಈ ರೀತಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ನಾನು 2 ನಾಟಿ ಟೊಮೆಟೊ ತೊಗೊಂಡಿದ್ದೀನಿ. ನೀವು ಫಾರಮ್ ಟೊಮೆಟೊ ತೊಗೊಳ್ಳೋದಾದರೆ 3 ಟೊಮೆಟೊ ತೊಗೊಳ್ಳಿ. ನಾನಿಲ್ಲಿ ನಾಟಿ ಟೊಮೆಟೊ ತೊಗೊಂಡಿದ್ದರಿಂದ 2 ತೊಗೊಂಡಿದ್ದೀನಿ. ಹಾಗೆ 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, 1 ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿನ ನಾನು ಸೇರಿಸ್ಕೊತಾ ಇದ್ದೀನಿ. ನೀವು ಹುಳಿ ಪುಡಿ ಕೂಡ ಸೇರಿಸಿ ಮಾಡಬಹುದು. ಇದ್ರ ಜೊತೆಗೆ ಸ್ವಲ್ಪ ನೀರನ್ನ ಸೇರಿಸಿ ನಾನು ಇದನ್ನು ರುಬ್ಕೊತೀನಿ. ಇದಕ್ಕಿಷ್ಟೇ ಮಸಾಲೆ, ಎಕ್ಸ್ಟ್ರಾ ಯಾವುದು ಬೇಡ. ತುಂಬ ಸಿಂಪಲ್ಲಾಗಿರುತ್ತೆ, ರುಚಿಯಾಗೂ ಇರುತ್ತೆ. ಇದನ್ನು ನಾವು ಫಸ್ಟು ರುಬ್ಕೊಂಬಿಡೋಣ. ನೋಡಿ, ಇದು ರುಬ್ಬಿದಾಗಿದೆ. ಈ ಥರ ಆದರೆ ಸಾಕಾಗುತ್ತೆ. ಈಗ ನಾನು ಸ್ಟವ್ ಮೇಲೆ ಇಡೋದಕ್ಕೂ ಮುಂಚೆನೇ ಮೊದಲಿಗೆ ಕುಕ್ಕರ್ನಲ್ಲೇ ಎಲ್ಲನೂ ಮಿಕ್ಸ್ ಮಾಡ್ಕೊಂಬಿಡ್ತೀನಿ. ನೋಡಿ, ನೆಂದಂಥ ಬೇಳೆ ಅರ್ಧ ಗಂಟೆ ಆಗಿತ್ತು ನೆಂದು. ನೋಡಿ, ಈ ರೀತಿ ಆಗಿದೆ, ಸಾಫ್ಟಾಗಿದೆ ಬೇಳೆ ಕೂಡ. ಅದನ್ನು ಇದ್ರ ಜೊತೆಯಲ್ಲಿ ಸೇರಿಸ್ಕೊತೀನಿ. ಹಾಗೆ ನಾನು ಮೊದಲೇ ಕಟ್ ಮಾಡಿ ಇಟ್ಕೊಂಡಂಥ ಆಲೂಗೆಡ್ಡೆನ ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಆಲೂಗೆಡ್ಡೆ ಮಾತ್ರ ಹಾಕಿ ಬೇರೆದು ಹಾಕೋದ್ರಿಂದ ಅಷ್ಟು ರುಚಿ ಇರೋಲ್ಲ, ಬರೀ ಆಲೂಗೆಡ್ಡೆನೇ ತುಂಬ ರುಚಿ ಕೊಡುತ್ತೆ. ಅದ್ರ ಜೊತೆಗೆ ನಾವು ರುಬ್ಬಿಟ್ಟಂತಹ ಮಸಾಲೆ ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಹಾಗೆ ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು, ರುಚಿಗೆ ಉಪ್ಪು ಕೂಡ ನಾನಿಲ್ಲಿ ಸೇರಿಸ್ಕೊಳ್ಳೋ ಅಂಥದ್ದು. ಎಲ್ಲನೂ ಒಂದು ಸರಿ ಮಿಕ್ಸ್ ಮಾಡಿ ನಾವು ಆಮೇಲೆ ಸ್ಟವ್ ಹಚ್ಚಿ ಕುಕ್ಕರ್ ಇಡೋದ್ರಿಂದ ಬೇಗನೂ ಆಗುತ್ತೆ, ಚೆನ್ನಾಗೂ ಇರುತ್ತೆ. ಕೊನೆಯಲ್ಲಿ ನಾವು ಒಗ್ಗರಣೆ ಕೊಟ್ಟರು ನಡೆಯುತ್ತೆ. ಸೊ ನೋಡಿ, ಇವಾಗ ಇಷ್ಟೆಲ್ಲ ಆಗಿದೆ. ಉಪ್ಪು ನೀರು ಎಲ್ಲ ಹಾಕಾದ್ಮೇಲೆ ಒಂದು ಸರಿ ನಾವು ಇದನ್ನು ಹದ ನೋಡ್ಕೊಂಬೇಡೋಣ, ತೆಳ ಏನು ಅಂತೇಳಿ. ನಾನಿವತ್ತು ಮಾಡ್ತಾ ಇರೋದು ಇದು ಚಪಾತಿಗೆ, ಹಾಗಾಗಿ ನಾನು ಸ್ವಲ್ಪ ಗಟ್ಟಿಗೆ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ಮಿಕ್ಸ್ ಮಾಡಿಟ್ಟಾಗಿದೆ. ಇದನ್ನು ಲಿಡ್ ಕ್ಲೋಸ್ ಮಾಡಿ ನಾನು ಸ್ಟವ್ ಮೇಲೆ ಇಡ್ತೀನಿ. ಇದು ಒಣ ಅವರೆ ಬೇಳೆ ಆಗಿರೋದ್ರಿಂದ ನಾವು 2 ರಿಂದ 3 ವಿಷಲ್ ಆದರೂ ಕೂಗಿಸ್ಕೋಬೇಕಾಗತ್ತೆ. ಕೆಲವೊಂದು ಸಾರಿ 2ಕ್ಕೆ ಬೇಯುತ್ತೆ, ಒಂದೊಂದು ಸಾರಿ ಬೆಂದಿರಲ್ಲ. ನಾವು ಆವಾಗ 3 ವಿಷಲ್ ಕೂಗಿಸ್ಕೋಬೇಕಾಗತ್ತೆ. ನಾನಿಲ್ಲಿ 3 ವಿಷಲ್ನ ಕೂಗಿಸಿದ್ದೀನಿ. ವಿಷಲ್ಲು ಹೋಗಿದೆ, ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಈ ರೀತಿ ಆಗುತ್ತೆ. ಇದು ನೋಡಿ, ಸ್ಟವ್ ಆಫ್ ಮಾಡಾದ್ಮೇಲೆ ಇದು ಗಟ್ಟಿ ಆಗಿಬಿಟ್ಟಿರುತ್ತೆ. ಮತ್ತು ಇನ್ನೊಂದು ಸ್ವಲ್ಪ ಇದನ್ನು ಕುದಿಯೋದಕ್ಕೆ ಇಡೋಣ. ಆವಾಗ ಬೇಳೆನೂ ಚೆನ್ನಾಗಿ ಇನ್ನೂ ರಸ ಬಿಟ್ಕೊಳ್ಳುತ್ತೆ. ಇವಾಗ ಬೇಯ್ತಾ ಇದೆ. ಇದಕ್ಕೆ ಒಗ್ಗರಣೆಗೆ ಮೊದಲಿಗೆ ರೆಡಿ ಮಾಡ್ಕೊಂಬಿಡೋಣ ನಾವು. ಸೊ ಇಲ್ಲಿ ಎಣ್ಣೆ ಕಾಯ್ದು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೆ ನಾನಿಲ್ಲಿ 1 ಸ್ಪೂನಷ್ಟು ಮೊದಲಿಗೆ ಸಾಸಿವೆ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಒಣಮೆಣಸಿನ್ಕಾಯಿ ಕಟ್ ಮಾಡಿದಂಥದ್ದು, ಹಾಗೆ ಸ್ವಲ್ಪ ಒಂದು 4-5 ಎಸಳು ಬೇವಿನ ಸೊಪ್ಪು ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಸೊ ಈ ಥರ ಒಗ್ಗರಣೆ ಕೊಟ್ಬಿಡೋಣ ಮೊದಲಿಗೆ. ತುಂಬ ರುಚಿಯಾಗಿದೆ, ಘಮ ಘಮ ಅಂತ ಸ್ಮೆಲ್ಲು ಬರ್ತಾ ಇದೆ. ಇಡ್ಲಿಗೆ, ದೋಸೆಗೆ, ಪೂರಿಗೆ, ಚಪಾತಿಗೆ, ಅನ್ನಕ್ಕೆ, ಮುದ್ದೆಗೂ ಸಹ ತುಂಬ ರುಚಿಯಾಗಿರುತ್ತೆ. ಸೊ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಸೊ ಇದೇ ಥರ ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ ನೋಡಿ ಅಂತ ಹೇಳಿ ಕೇಳ್ಕೊತೀನಿ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ನೋಡೋಕ್ಕೆ ಧನ್ಯವಾದ ಫ್ರೆಂಡ್ಸ್.